ಅರಕಲಗೂಡಿನಲ್ಲಿ ನಮಗೆ ಬಹಳ ವಿಶ್ವಾಸ ಇತ್ತು. ನಮ್ಮ ಎಲ್ಲ ಸಭೆಗಳಲ್ಲೂ ಕೂಡ ಈ ಬಾರಿ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮಲ್ಲಿ ಜಗಳ ಮಾಡಿಕೊಂಡು ನಾವು ಸೋತಿದ್ದೇವೆ. ಆದರೆ ನೀವೆಲ್ಲ ಸೇರಿ ಈ ಉತ್ಸಾಹ ನೋಡಿದ್ರೆ ಮತ್ತು ಈ ಜಿಲ್ಲೆಯ ರಾಜಕಾರಣ ನೋಡಿದ್ರೆ ಬಹುಶಃ ಈ ಬಾರಿ ಅತಿ ಹೆಚ್ಚು ಮತ ಇಡೀ ಜಿಲ್ಲೆಯಲ್ಲಿ ಅರಕಲಗೂಡಲ್ಲಿ ಬರ್ತದೆ ಅನ್ನೋ ಒಂದು ವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ. ನಾನು ಇವತ್ತು ಬಿಜೆಪಿ ನಾಯಕರುಗಳಿಗೆ ಆಮೇಲೆ ಬಿಜೆಪಿ ನಾಯಕರು ಆದಂತ ಪಾರ್ಟ್ನರ್ಗಳಿಗೆ JDS ಪಾರ್ಟ್ನರ್ಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಗೆ ಮತ ಕೇಳಲಿಕ್ಕೆ ಏನು ಹಕ್ಕಿದೆ? ಯಾವ ಹಕ್ಕಿನ ಮೇಲೆ ನೀವು ಇವತ್ತು ಹಾಸನ ಜಿಲ್ಲೆಯಲ್ಲಿ ಮತ ಕೇಳ್ತಾ ಇದ್ದೀರಿ? ನಿಮ್ಮ ಕೊಡುಗೆ ಏನು? ನೀವು ಮಾಡಿದಂತ ಕಾರ್ಯಕ್ರಮ ಏನು? ನೀವು ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ಮೋದಿ ಅವರಿಗೆ ಅಂತ ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ನೀವೇ ಏನ್ ಹೇಳ್ತೀರಿ ಮೋದಿ ಮೇಲೆ ಇಷ್ಟ ದಿನ? ಇದು ತಾವು ಮೆಲುಕು ಹಾಕ್ಬೇಕು. ಮೋದಿ ಅವರು ಮೈಸೂರಿನಲ್ಲಿ ಏನು ನಿಮ್ ಬಗ್ಗೆ ಭಾಷಣ ಮಾಡಿದ್ರು ಒಂದು ವರ್ಷದಿಂದ, ಅದು ಕೂಡ ಜನರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ. ನಮ್ಗೆ ಆತ್ಮವಿಶ್ವಾಸದಿಂದ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ. ಈ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರು ನಮ್ಗೆ ಬಂದಿರಬಹುದು, ಆದರೆ ಇಡೀ ರಾಜ್ಯದಲ್ಲಿ ನಮ್ಗೆ ಟೈಮ್ ಸಿಕ್ಲಿಲ್ಲ ಅಷ್ಟೇ. ಒಳ್ಳೆ ನರಸೀಪುರ, ಬೇರೆ ನಮ್ಮ ಇದಕ್ಕೆ ಬೇಲೂರಿಗೆ, ಚನ್ನರಾಯಪಟ್ಟಣ, ಇವೆಲ್ಲ ಅರಕಲಗೂಡ ಎಲ್ಲ ಸ್ವಲ್ಪ ಸರಿ ಮಾಡಕ್ ನಮ್ಗೆ ಟೈಮ್ ಸಿಕ್ಕಿದ್ರೆ ಈ ಜಿಲ್ಲೆಯಲ್ಲಿ ಒಂದು ಸೀಟು ಗೆಲ್ತಿರ್ಲಿಲ್ಲ. ಇದರಿಂದ ಅಂತ ಪರಿಸ್ಥಿತಿ ಇತ್ತು. ಮುಂದಕ್ಕೆ ಅದಕ್ಕೆ ನೀವೆಲ್ಲ ತಯಾರು ಮಾಡಬೇಕು. ಆ ವಿಶ್ವಾಸ ಈ ಸಂದರ್ಭದಲ್ಲಿ ನನಗಿದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ಬಿಜೆಪಿಯವರು ಮತ್ತು ಜನತಾ ದಳದವರಿಗೆ, ನೀವೇನು ಮಾತು ಕೊಟ್ಟಿದ್ರಿ, ಜನತಾ ದಳದವರಿನ ಪಂಚರತ್ನ ಅಂತ ತಗೊಂಡು ಬಂದಿದ್ರು. ರತ್ನನೂ ಇಲ್ಲ, ಮುತ್ತು ಇಲ್ಲ, ಯಾವ ರತ್ನನೂ ನಡೀಲಿಲ್ಲ. ಈಗ ಲೋಕಸಭಾ ಸದಸ್ಯರಿದ್ರಪ್ಪ, ದೇವೇಗೌಡರು ರಾಜ್ಯಸಭಾ ಸದಸ್ಯರಿದ್ರು, ಅವರು ಲೋಕಸಭಾ ಸದಸ್ಯರು ಹಿಂದೂ ಇದ್ರು. ಈಗ 5 ವರ್ಷದಿಂದ ಎಲೆಕ್ಷನ್ ಸೋತ ಮೇಲೆ ರಾಜ್ಯಸಭೆಗೆ ಹೋಗಿದ್ದಾರೆ. ಈಗ ರಾಜ್ಯದ ಹಿತಕ್ಕೋಸ್ಕರ ನೀವೇನು ಹೋರಾಟ ಮಾಡಿ ತೆಗೆದುಕೊಂಡು ಬಂದ್ರಿ. ಆದರೆ ನಿಮ್ಮ ಸಂಸತ್ ಸದಸ್ಯರು ಪ್ರಜ್ವಲ್ ರೇವಣ್ಣ ಅವರು ಯಾವ್ದಾದ್ರು ಒಂದು ವಿಚಾರದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ರ? ಈ ಪ್ರಶ್ನೆ ನಾನು ಕೇಳ್ಕೊಂಡು ಬಯಸ್ತಾ ಇದ್ದೀನಿ. ಏನಾದ್ರು ಅನುಕೂಲ ಆಗಿದ್ಯಾ? ಏನಿಲ್ಲ. ಈಗ ಬಿಜೆಪಿ ಪಾರ್ಟ್ನರ್ ಅವರು, ಆ ಬಿಜೆಪಿ ಇವತ್ತು ನೋಡಿ, ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ. ಏನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ ಅಂತಂದ್ರೆ, ಬಿಜೆಪಿ ಅವರು ದಳದವರು ಚೆಂಪು ಕೊಟ್ಬಿಡವ್ರೆ ಅಂತ. ಚೆಂಪು, ಈ ಚೆಂಪು ಏನು ಅಶೋಕ ಏನು ಹೇಳ್ತಿದಂತೆ ಅದಕ್ಕೆ ಉತ್ತರ ನಾನು ಹೇಳ್ತೀನಿ, ಆಮೇಲೆ ಸಪರೇಟ್ ಆಗಿ ಮಾತಾಡ್ತಿದ್ವಿ. ಏನ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ, ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೆಂಬು ಅಂತ. ಎಲ್ಲ ಖಾತೆಗಳಿಗೆ ಏನ್ ಹೇಳಿದ್ರು, ವಿದೇಶದಿಂದ ಎಲ್ಲ ಕಪ್ಪಳ ತಗೊಬಂದ್ಬಿಡ್ತೀವಿ, ತಂದು ನಿಮ್ದೆಲ್ಲ ಜನಧನ್ ಅಕೌಂಟ್ ಓಪನ್ ಮಾಡ್ತೀವಿ, ನಿಮ್ ಅಕೌಂಟ್ಗೆ 15 ಲಕ್ಷ ಹಾಕ್ತಿವಿ ಅಂತ ಹೇಳಿದ್ರು. ನಿಜ ತಾನೇ? ದುಡ್ಡು ಯಾರ ಅಕೌಂಟ್ ಬಂದಿದ್ಯಾ? ಬಂದಿರ್ಬೇಕು ನೋಡಿ ಸರಿಯಾಗಿ. ರೈತರು, ನೀವೆಲ್ಲ ರೈತಿದ್ದೀರಿ, ಇನ್ ಸ್ವಲ್ಪ ಸೌಂಡ್ ಕೂಡ ಇದನ್ನ ಸೌಂಡ್. ರೈತರಿದ್ದೀರಿ, ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾರ್ದಾರು ಆದಾಯ ಡಬಲ್ ಆಯ್ತಾ? ಓದಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಮೂರಿನಲ್ಲಿ ಯಾರಿಗಾದ್ರು ಕೆಲಸ ಸಿಗ್ತಾ? ಆಯ್ತು. ಈಗ ಬರಗಾಲ ಬಂತು, 224 ಬರಗಾಲ ಅನೌನ್ಸ್ಮೆಂಟ್ ಮಾಡಿದೀವಿ.
ಏನಾದ್ರು ಬರಗಾಲಕ್ಕೆ ಹಣ ಬಂತ? ನಮಗೆ ಸಿಕ್ಬೇಕಾದಂತ ತೆರಿಗೆ ನಮ್ಮ ಹಣ ನ್ಯಾಯ ಏನಾದ್ರು ನಮ್ಗೆ ಅವಕಾಶ ಬಂತ? ಯಾವತ್ತಾರು ಒಂದು ದಿನ ಬಿಜೆಪಿ ವಿರುದ್ಧ ದೇವೇಗೌಡರು ಇಲ್ಲ ಪ್ರಜ್ವಲ್ ರೇವಣ್ಣ ಇಬ್ರು ಪಾರ್ಲಿಮೆಂಟ್ ಅಲ್ಲಿ ಈ ಮೇಕೆದಾಟು ಯೋಜನೆಗೋಸ್ಕರ ಮಾತಾಡಿದ್ರ? ನಮ್ಮ ಮಾದಾಯಿ ವಿಚಾರ ಮಾತಾಡಿದ್ರ? ಎತ್ತಿನ ವಿಚಾರ ಏನಾದ್ರು ಹಣ ಕೊಡಿ ಅಂತ ಕೇಳಿದ್ರ? ಏನಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಮೋದಿ ಅವರು ಇಬ್ರು ಸೇರಿ ಬಜೆಟ್ ಅಲ್ಲಿ ಹೇಳಿದ್ರು ಅವರು 5,300 ಕೋಟಿ ಕೊಡ್ತೀವಿ ನಮ್ಮ ಭದ್ರಾ ಯೋಜನೆಗೆ ಅಂತ. ಅದು ಕೂಡ ಕೊಡಕ್ ಆಗ್ಲಿಲ್ಲ ಅವ್ರ ಕೈಲಿ, ಅದು ಕೂಡ ಕೊಡಕ್ ಆಗ್ಲಿಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ನಾವು ಎಷ್ಟು ಆತ್ಮವಿಶ್ವಾಸದಿಂದ ಬಂದಿದ್ದೀವಿ ಅಂದ್ರೆ ನುಡಿದಂಗೆ ನಡೆದಿದ್ದೇವೆ. ನಾವು ನಡೆದು ಇವತ್ತು ಆತ್ಮವಿಶ್ವಾಸದಿಂದ ಬಂದಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಏನು ಕೊಟ್ಟ? ನಾವು ಬದುಕನ್ನ ಕಟ್ಕೊಳ್ಳಿ ಅಂತ ಕೇಳಲಿಕ್ಕೆ ಕೊಟ್ಟಿದ್ದೇವೆ. ಬೆಲೆ ಏರಿಕೆ ಜಾಸ್ತಿ ಆಯ್ತು, ಆದಾಯ ಪಾತಾಳಕ್ಕೆ ಹೋಯ್ತು, ಹೆಣ್ಮಕ್ಳಿಗೆ ಸಂಸಾರ ನಡೆಸಕ್ ಆಗ್ತಾ ಇಲ್ಲ, ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ನಮ್ಮ ಅಡಿಗೆ ಎಣ್ಣೆ ಜಾಸ್ತಿ ಆಗೋಯ್ತು, ನಿಮ್ಮ ಎಣ್ಣೆ ಅಲ್ಲ ಅಡಿಗೆ ಎಣ್ಣೆ ಜಾಸ್ತಿ ಆಗೋಯ್ತು ಅಂತೇಳಿ ಎಲ್ಲ ಪದಾರ್ಥ ಜಾಸ್ತಿ ಆಗೋಯ್ತು ಅಂತೇಳಿ ನಿಮ್ಗೆ ಅನುಕೂಲ ಆಗ್ಲಿ ಅಂತೇಳಿ ನಾವು ಕೊಟ್ಟಿದ್ದೇವೆ. ಅದನ್ನ ವಿಜೇಂದ್ರ ಹೇಳೋರೆ ಯಾವ್ದೋ ಪೇಪರ್ ಅಲ್ಲಿ ಇದೆ, ಇದು ಗ್ಯಾರಂಟಿ ಶಾಶ್ವತವಾಗಿರುವುದಿಲ್ಲ. ಅವ್ರೇನ್ ಹೇಳೋರಂದ್ರೆ ಈ ಗ್ಯಾರಂಟಿ ಹೇಳೋರು, ನನ್ನ ಪೇಪರ್ ನೋಡಿದೆ ಇವತ್ತು ಪೇಪರ್ ನೋಡಿದೆ, ಏನ್ ಹೇಳೋದಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ. BSY ಅಂದ್ರೆ BS ವಿಜೇಂದ್ರ ಬಿಜೆಪಿ ಅಧ್ಯಕ್ಷರು ಯಡಿಯೂರಪ್ಪನವ್ರ ಮಗ ಅಂದ್ರೆ ನಿಮ್ಮ ಬಡವರಿಗೋಸ್ಕರ, ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ, ನಿಮ್ಮ ಬಡವರ ಬದುಕಿಗೋಸ್ಕರ ನಾವು ಏನ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅದನ್ನ ಈ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ತೀವಿ ಅಂತ ನಿಮ್ಮನ್ನೆಲ್ಲ ಎದುರಿಸ್ತಾ ಇದ್ದಾರೆ. ಯಡಿಯೂರಪ್ಪನವರೇ, ವಿಜೇಂದ್ರ, ಅಶೋಕಣ್ಣ, ನಿನ್ನ ಕನಸಲ್ಲೂ ಸಾಧ್ಯ ಇಲ್ಲ. ನಮ್ಮ ಸರ್ಕಾರ 5 ವರ್ಷದ ಸರ್ಕಾರ ಅಲ್ಲ ಇದು. ಇನ್ನ ನೆಕ್ಸ್ಟ್ 5 ವರ್ಷ, ಇನ್ನ 9 ವರ್ಷ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿರ್ತದೆ ಈ ರಾಜ್ಯದಲ್ಲಿ. ಆದ್ರಿಂದ ನೀವು ಯಾರು ಯೋಚನೆ ಮಾಡಬೇಕಾಗಿಲ್ಲ. ನಾನು ಜನತಾದಳದ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ. ಇವತ್ತು ನನ್ನ ಸೋದರಿ ಅನುಪಮ ಅವರ ಸುಪುತ್ರ ಮೊನ್ನೆ ಎಲೆಕ್ಷನ್ ಬರೀ 3,000 ಸೋತಿದ್ದಾರೆ. 2,000 1,500 ಸೋತಿದ್ದಾರೆ. ನಮ್ಮ ಹೆಣ್ಮಗಳು 2 ಬಾರಿ ಸೋತಿದ್ದಾರೆ. ಆದ್ರೆ ಪುರುಷಾಗೌಡರು ದೇವೇಗೌಡರು ಸೋಲಿಸಿದ್ರು. ಮತ್ತೆ ಪುರುಷಾಗೌಡರು ಮೊಮ್ಮಗ, ದೇವೇಗೌಡರು ಮೊಮ್ಮಗ ಎಲೆಕ್ಷನ್. ಅದು ವಾಪಸ್ಸು ತಾವು ಈ ಸಂದರ್ಭದಲ್ಲಿ ನನ್ನ ಸೋದರಿ ಮಡ್ಲಲ್ಲಿ ಮತ ಭಿಕ್ಷೆ ಕೇಳಲಿಕ್ಕೋಸ್ಕರ ನೀವು ಮುಂದೆ ಬಂದು ನಿಂತಿದ್ದಾರೆ. ಇವತ್ತು ನಾನು ಸಿದ್ದರಾಮಯ್ಯವರು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಆ ಮಡ್ಲನ್ನ ಖಾಲಿ ಕಳಿಸ್ಬೇಡಿ. ನನ್ನ ತಾಯಿಂದಿರು ತುಂಬ ಕಳಿಸಿ ನನ್ನ ಮಕ್ಕಳಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಕೇಳಲಿಕ್ಕೆ ನಿಮ್ಮನ್ನ ಅರಕಲಗೂಡು ಜನನ, ಹಾಸನ ಜನನ ಕಾಂಗ್ರೆಸ್ ಸರ್ಕಾರ ಇದೆ. ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಇದೆ. ನಿಮ್ಮನ್ನ ಕೈ ಬಿಡೋದಿಲ್ಲ, ನಿಮ್ಗೆ ರಕ್ಷಣೆ ಮಾಡ್ತೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟು ಯಾವ ರೀತಿ ನಡೆದು ಈ ಬಡಪರ ಯಾವ ನಿಂತ್ಕೊಂಡು, ಹಂಗೆ ಕೇಂದ್ರ ಸರ್ಕಾರ ಕೂಡ ಇವತ್ತು 5 ಗ್ಯಾರಂಟಿ, ಆ 5 ಗ್ಯಾರಂಟಿನೂ ಟೀಕೆ ಮಾಡೋರೆ. ನಿನ್ ಗ್ಯಾರಂಟಿ ಏನಾಯ್ತಪ್ಪ? ಮೋದಿ ಗ್ಯಾರಂಟಿ ಚೊಂಬು. ಏನಾಯ್ತು? ಬಿಜೆಪಿ ಗ್ಯಾರಂಟಿ ಚೊಂಬು. ನಮ್ ಗ್ಯಾರಂಟಿನ ನೀನು ಕೇಂದ್ರ ಸರ್ಕಾರದ ಗ್ಯಾರಂಟಿ ಟೀಕೆ. ಏನ್ ಗ್ಯಾರಂಟಿ? ನನ್ನ ತಾಯಿಂದಿರಿಗೆ 24,000 ನಾವು ಕೊಡ್ತಾ ಇದ್ದೀವಿ. ಎಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಚೆಕ್ ಸೈನ್ ಹಾಕಿದ್ದಾರೆ. ಎಷ್ಟು? 1 ಲಕ್ಷ.
ಯುವಕರಿಗೆ ಉದ್ಯೋಗಕ್ಕೋಸ್ಕರ ಎಷ್ಟು 1 ಲಕ್ಷ ಅಪ್ರೆಂಟಿಸ್ ಟ್ರೈನಿಂಗು, ರೈತರ ಆದಾಯಕ್ಕೋಸ್ಕರ ಸ್ವಾಮಿನಾಥನ್ ಆಯೋಗ, ರೈತರ ಮನ್ನಾ, ಸಾಲ ಮನ್ನಾ, ಅದಕ್ಕೂ ಕೂಡ ನಾವೆಲ್ಲ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಬಡವರಿಗೋಸ್ಕರ ಕಾರ್ಯಕ್ರಮವನ್ನು ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲ ವರ್ಗದ ಜನರಿಗೆ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗೋದ ಕೆಲಸ ಮಾಡ್ತೇವೆ. ಒಳ್ಳೆ ಯುವಕನಿಗೆ, ರಸವದಂತ ಯುವಕ, ದಾರಿ ತಪ್ಪಿಲ್ಲ ನಮ್ಮ ಹುಡುಗ ಒಳ್ಳೆ ಹುಡುಗ. ಕುಮಾರಣ್ಣ ಏನ್ ಹೇಳಿದ್ರು ಅದನ್ನ ತಾಯಂದಿರಿಗೆ ನಮ್ಮ ಗ್ಯಾರಂಟಿಯಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ರು ಅಂತ ಹೇಳಿದ್ರು. ದಾರಿ ಯಾರು ತಪ್ಪಿದಾರ? ನಮ್ಮ ಕ್ಯಾಂಡಿಡೇಟ್ ಯಾರು ದಾರಿ ತಪ್ಪಿದಾರ? ಬಡವರು ಯಾರು ದಾರಿ ತಪ್ಪಿದಾರ? ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ನೀವು ಉತ್ತರ ಕೊಡ್ಬೇಕು. ಎಲ್ಲ ಮನೆಗೆ ಹೋಗ್ಬೇಕು. ಬಿಜೆಪಿ ಅವ್ರಿಗೆ ಹೇಳ್ಬೇಕು, ದಳದವ್ರಿಗೆ ಹೇಳ್ಬೇಕು, ನಮ್ಮ ಹುಡುಗ ನಿಂತಿದ್ದಾನೆ, ಸಿದ್ದರಾಮಯ್ಯನವ್ರ ಕೈ ಬಲಪಡಿಸ್ಬೇಕು, DK ಶಿವಕುಮಾರ್ ಕೈ ಬಲಪಡಿಸ್ಬೇಕು. ಆಯ್ತು, ದೇವೇಗೌಡ ಕುಟುಂಬಕ್ಕೆ ಮಾಡಿ ನಿಂತಾರೆ, ಎಲ್ಲ ಅವಕಾಶ ಮಾಡಿಕೊಟ್ರಿ. 3 ಸೀಟ್ ನೋಡಿ, 3 ಸೀಟ್ ಅವರೇ, ಯಾವ ಕಾರ್ಯಕರ್ತರಿಲ್ಲ. ದಳದವ್ರಿಗೆ ಹೇಳ್ತಾ ಇದ್ದೀನಿ, ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ರೆಡಿಮೇಡ್ ನಾವಿದ್ದೀವಿ ನಿಮ್ ಸೇವೆ ಮಾಡ್ಲಿಕ್ಕೆ. ನಿಮ್ ಮನೆ ಬಾಗಿಲಿಗೆ ಬಂದಿದ್ದೀವಿ, ಕೇಳ್ಕೊಳ್ತಾ ಇದ್ದೀವಿ. ಬೆಳಕು ಮನೆ ಬಾಗಿಲು ಒಳಗಡೆ ಬರ್ತಾ ಇದ್ದಾಳೆ, ಲಕ್ಷ್ಮಿ ಮನೆ ಬಾಗಿಲಿಗೆ ಬರ್ತಾ ಇದ್ದಾಳೆ. ಅವಕಾಶ ಕಳ್ಕೊಳಕ್ ಹೋಗ್ಬೇಡಿ. ಈ ಹಸ್ತಕ್ಕೆ ನೀವು ಆಶೀರ್ವಾದ ಮಾಡ್ಬೇಕು. ಈ ಹಸ್ತದಿಂದ ಕೂಡ ನಾವು ಬದುಕನ್ನ ಕಟ್ತಾ ಇದ್ದೇವೆ, ಸಂಸಾರಕ್ಕೆ ಶಕ್ತಿ ತುಂಬ್ತಾ ಇದ್ದೇವೆ. ಪಂಚ ಗ್ಯಾರಂಟಿಗಳಿಂದ ನಾನು ಹಿಂದೆ ಹೇಳಿದ್ದೆ. ಏನ್ ಹೇಳಿದೆ ಗೊತ್ತಾ? ಬಂದಾಗ ಎಲೆಕ್ಷನ್ ಅಲ್ಲಿ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಅಧಿಕಾರಕ್ಕೆ ಬಂದಾಗ ಏನಾಯ್ತು? 5 ಗ್ಯಾರಂಟಿಗಳು ಕೊಟ್ಟು 5 ಬೆರಳು ಸೇರಿ ಕೈ ಗಟ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಇದರ ಗಮನದಲ್ಲಿ ಇಟ್ಕೊಳ್ಳಿ. ತಾವು ಈ ಹಸ್ತ ಏನಿದೆ, ಅನ್ನ ಬಡಿಸುವ ಹಸ್ತ, ಆಶೀರ್ವಾದ ಮಾಡುವ ಹಸ್ತ. ಈ ದೇವ್ರು ನೋಡಿದಂಗೆ ನೀವು ಕೈ ನೋಡ್ತೀರಿ. ನಮ್ ಕೈ ಬಾಡೋದಿಲ್ಲ, ಕೈ ಏನ್ ಬಿಸಾಕ್ಬೇಕಾಗಿಲ್ಲ. ಬಹಳ ವಿಚಾರಗಳನ್ನ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಹಂಚ್ಕೊಳ್ತಾರೆ. ನಾನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಲೀಡರ್ಗಳು, ರಾಜಣ್ಣವರು, ಶಿವಲಿಂಗೇಗೌಡರು, ನಾವೆಲ್ಲ ಯಾಕೆ ಬಂದಿದ್ದೀವಿ ಗೊತ್ತಾ? ನಿಮ್ಮ ಜೊತೆ ಅರಕಲಗೌಡ ಮಹಾ ಜೊತೆ ಇರ್ತೇವೆ. ಶ್ರೀಧರ ಗೌಡ ಮತ್ತು ನಮ್ಮ ಕೃಷ್ಣಗೌಡ, ಅವರಿಗೆ ಶಕ್ತಿ ತುಂಬೆ ಅಂತ ಹೇಳೋಕ್ಕೋಸ್ಕರ ನಾವು ಬಂದಿದ್ದೇವೆ. ಅದು ಹೆಚ್ಚು ಓಟನ್ನ ಕೊಡಬೇಕು. ನಾನು ಮುಂದೆ ನಡೆದ ವಿಚಾರ ಮುಳಿ ಆ ಪಾರ್ಟಿ ಇರುವುದಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆ ಪಾರ್ಟಿನ ಬಿಜೆಪಿ ಒಳಗಡೆ ಸೇರ್ಕೊಂಡ್ಬಿಡ್ತದೆ. ಇನ್ನೇನಿದ್ರು ಹಸ್ತ ಕಮಲ ಎರಡೇ ಉಳ್ಕೋತದೆ. ತಾವೆಲ್ಲ ರೆಡಿಯಾಗಿ, ಕಮಲ ಬೇಕು, ಹಸ್ತ ಬೇಕು, ಅದು ತೀರ್ಮಾನ ಮಾಡಿ ಅಂತ ಹೇಳಿ ತೀರ್ಮಾನ ಮಾಡಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.